ಅಲ್ಲ ಕಣೆ, ಅಳಿಯ ಬರೋ ಗಂಟ ಕಾಯೋಕೆ ನಂಗಂತೂ ತಾಳ್ಮೆ ಇಲ್ಲ. ಈ ಪರಿಸ್ಥಿತಿನ ಸರಿ ಮಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ ಹೌದು ಅಂದ್ಲು ಅತ್ತೆ. ಅಳಿಯ ಬರ್ತಾನಾ? ಎಲ್ಲವೂ ಸರಿಯಾಗುತ್ತಾ? ನಾವೀಗ ಅನನ್ಯಳ ಮಾತನ್ನೇ ಕೇಳೋಣ. ಮೇಡಮ್, ನನ್ನ ಹೆಸರು ಅನನ್ಯ. ನನಗೆ 28 ವರ್ಷ. ಆದ್ರೆ ಇದು ನನ್ನ ನಿಜವಾದ ಹೆಸರಲ್ಲ. ನನ್ನ ನಿಜವಾದ ಹೆಸರು ಊರು ಎಲ್ಲ ಹೇಳ್ಬಿಟ್ರೆ ಯಾರಾದ್ರೂ ನನ್ನ ಗುರುತು ಹಿಡಿಬೋದು ಅನ್ನೋ ಭಯ ನನಗಿದೆ. ನಂದು ಎಲ್ಲರ ತರಹ ಹಿರಿಯರು ನಿಶ್ಚಯಿಸಿದ ಮದುವೆನೇ. ಮದುವೆ ಆಗೋವಾಗ ನನ್ನ ಗಂಡ ದುಬೈನಲ್ಲಿ ಕೆಲಸ ಮಾಡ್ತಿದ್ರು. ಊರಿಗೆ ಬಂದು ಮದುವೆ ಎಲ್ಲ ಮುಗಿದ್ಮೇಲೆ ಅವರು ನಂಗೊಂದು ಮಾತು ಹೇಳಿದ್ರು. ನಾನೀಗ ಹೊಸ ವೀಸಾದಲ್ಲಿ ಬೇರೆ ದೇಶಕ್ಕೆ ಹೋಗ್ತಿದ್ದೀನಿ ಅಂದ್ರು. ನನಗೇನೂ ಅದ್ರಲ್ಲಿ ತೊಂದರೆ ಅನಿಸಲಿಲ್ಲ. ಮದುವೆಯಾದ 7ನೇ ತಿಂಗಳಿಗೆ ಅವರು ಬೇರೆ ದೇಶಕ್ಕೆ ಹೊರಟು ಹೋದ್ರು. ಅಲ್ಲಿಗೆ ಹೋದ ಮೇಲೂ ಒಳ್ಳೆ ಕೆಲಸ ಸಿಕ್ಕಿದೆ, ಏನೂ ತೊಂದರೆ ಇಲ್ಲ ಅಂತಾನೆ ಹೇಳ್ತಿದ್ರು. ಹೀಗೆ ದಿನಗಳು ಉರುಳಿದ್ವು. ಸುಮಾರು 1.5 ವರ್ಷ ಕಳೆಯಿತು. ಇನ್ನೇನು ರಜೆ ಸಿಗಲ್ವಾ ಬರಲ್ವಾ ಅಂತ ಕೇಳಿದ್ದಕ್ಕೆ ಇನ್ನೊಂದು 2 ತಿಂಗಳಲ್ಲಿ ಬರ್ತೀನಿ ಅಂದಿದ್ರು. ಹೀಗಿರುವಾಗ ಒಂದು ದಿನ ಸಡನ್ನಾಗಿ ಅವರ ಸಂಪರ್ಕವೇ ಸಿಗದಂತಾಯ್ತು. ಅವರ ಕಡೆಯಿಂದ ಕರೆಯೇ ಬರ್ತಿರಲಿಲ್ಲ. ನನಗೆ ತುಂಬಾ ಅನುಮಾನ ಶುರುವಾಯ್ತು. ನನ್ನ ಅತ್ತೆಗೂ ಒಂದೇ ಸಮನೆ ಕಂಗಾಲಾಗೋ ಪರಿಸ್ಥಿತಿ ಬಂದ್ಬಿಡ್ತು. ಅವರು ತುಂಬಾ ಕಡೆ ವಿಚಾರಿಸಿದ್ರು, ಆದ್ರೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಅವರ ಬಗ್ಗೆ ಯಾವ ಸುಳಿವೂ ಇರಲಿಲ್ಲ. ಎಷ್ಟೋ ಕಡೆ ಹುಡುಕಾಟ ನಡೆಸಿದ್ಮೇಲೆ ನಮ್ಮದೊಂದು ಹತ್ತಿರದ ಸಂಬಂಧಿ ಬಂದು ವಿಷಯ ಹೇಳಿದ್ರು. ನನ್ನ ಗಂಡ ಅಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಅಲ್ಲಿನ ಕಾನೂನಿನ ಸುಳಿಗೆ ಸಿಲುಕಿ ಬಂಧನದಲ್ಲಿದ್ದಾರಂತೆ. ಇಲ್ಲಿಗೆ ಬರೋಕೆ ಆಗ್ತಿಲ್ಲವಂತೆ, ನಮಗೆ ಕರೆ ಮಾಡೋಕೂ ಆಗ್ತಿಲ್ಲವಂತೆ. ಮುಂದೆ ಎಂದಾದರೂ ಅನುಕೂಲ ಆದ್ರೆ ಮಾಡ್ತಾರೆ ಅಂದ್ರು. ವಿಷಯ ಕಾನೂನಿಗೆ ಸಂಬಂಧಿಸಿದ್ದು ಅಂತ ನಮಗೆ ಅರ್ಥವಾಯ್ತು. ನಾನು ಮತ್ತು ಅತ್ತೆ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡ್ವಿ. ಏನು ಮಾಡೋದು? ಮನೆಯಲ್ಲಿ ಮಾವ ಇಲ್ಲ, ನಾನು ಮತ್ತೆ ಅತ್ತೆ ಇಬ್ಬರೇ ಇರೋದು. ನನ್ನ ಅತ್ತೆಗೆ ಇನ್ನೊಬ್ಬ ಮಗಳಿದ್ದಾಳೆ. ಆದ್ರೆ ಅವಳು ತನ್ನಿಷ್ಟದಂತೆ ಮದುವೆಯಾಗಿ ಎಲ್ಲೋ ದೂರ ಹೋಗಿದ್ದಾಳೆ. ಅವಳು ಎಲ್ಲಿದ್ದಾಳೆ ಅನ್ನೋದು ಅತ್ತೆಗೂ ಗೊತ್ತಿಲ್ಲ. ಹೊರಗಿನಿಂದ ನೋಡೋಕೆ ಇದು ಚಿಕ್ಕಮಗಳೂರಿನ ರಸ್ತೆ ಬದಿಯಲ್ಲಿರೋ ಒಂದು ಸುಂದರವಾದ 2 ಅಂತಸ್ತಿನ ಮನೆ. ಆದ್ರೆ ನಮಗೆ ಬೇರೆ ಯಾವುದೇ ವರಮಾನ ಇರಲಿಲ್ಲ. ಮಗನ ಸಂಪಾದನೆ ನಂಬಿಕೊಂಡೇ ಅತ್ತೆ ಜೀವನ ಮಾಡ್ತಿದ್ರು. ಈಗೇನು ಮಾಡೋದು? ಇನ್ನೊಂದು 5-6 ತಿಂಗಳು ಕಳೆದ್ರೆ ಬ್ಯಾಂಕಿನಲ್ಲಿದ್ದ ದುಡ್ಡೆಲ್ಲ ಖಾಲಿಯಾಗಿ ಬಿಡುತ್ತೆ. ಮುಂದೇನು ಅನ್ನೋದೇ ತಿಳಿಯಲಿಲ್ಲ. ನಾನು ನನ್ನ ತಾಯಿಗೂ ಈ ವಿಷಯ ತಿಳಿಸಿದೆ. ನಮ್ಮ ಮನೇಲೂ ಅದೇ ಬಡತನದ ಪರಿಸ್ಥಿತಿ. ನಮಗೆ ದುಡ್ಡು ಕೊಟ್ಟು ಸಹಾಯ ಮಾಡೋರು ಯಾರೂ ಇರಲಿಲ್ಲ. ನಾನಿನ್ನು ಅವರ ತಲೆ ಮೇಲೆ ಬಿದ್ರೆ ಮತ್ತೊಂದು ಹೊರೆಯಾಗ್ತೀನಿ. ನನ್ನ ಸಂಸಾರ ಜೀವನ ಹೀಗಾಗಿ ಬಿಡ್ತಲ್ಲ ಅಂತ ಬೇಸರವಾಯ್ತು. ಆಗ ಅತ್ತೆ, ಮಗಳೇ, ಹೇಗೂ ರಸ್ತೆ ಬದಿಯಲ್ಲೇ ನಮ್ಮದೊಂದು 2 ಅಂತಸ್ತಿನ ಮನೆ ಇದೆಯಲ್ಲ. ಇದೊಂದನ್ನ ಬಿಟ್ರೆ ನಮಗೆ ಬೇರೆ ದಾರಿ ಇಲ್ಲ. ನಾವು ಈ ಮೇಲಿನ ಅಂತಸ್ತನ್ನು ಬಾಡಿಗೆಗೆ ಕೊಟ್ಟು ಬಿಡೋಣ. ಆ ಬಂದ ದುಡ್ಡಲ್ಲಿ ಹೇಗೋ ಜೀವನ ಸಾಗಿಸಬಹುದು. ಆಮೇಲೆ ನಾವಿಬ್ಬರೂ ಏನಾದ್ರೂ ಒಂದು ಕೆಲಸಕ್ಕೆ ಹೋಗೋಣ, ನೀನು ನಿಮ್ಮ ಮನೆಗೆ ಹೋಗ್ಬೇಡ ಅಂದ್ರು. ಅದಕ್ಕೆ ನಾನು, ಅತ್ತೆ, ನಾನಿಲ್ಲಿ ಇದ್ರೂ ಜನ ಆಡಿಕೊಳ್ತಾರೆ, ನನಗೆ ಕಷ್ಟ ಆಗುತ್ತೆ. ನಾನಿಲ್ಲಿ ಇರಲ್ಲ, ನಮ್ಮ ಮನೆಗೆ ಹೋಗ್ತೀನಿ. ಅಪ್ಪ ಅಮ್ಮನ ಹತ್ತಿರ ಒಮ್ಮೆ ಕೇಳ್ತೀನಿ ಅಂತ ಹೇಳಿ ಅವರಿಗೆಲ್ಲ ವಿವರವಾಗಿ ವಿಷಯ ತಿಳಿಸಿದೆ. ಅವರಿಗೇನೋ ಅಷ್ಟಾಗಿ ಇಷ್ಟ ಇರಲಿಲ್ಲ. ಆದ್ರೂ ಮನೆಗೆ ಬರೋಕೆ ಹೇಳಿದ್ರು. ಅಲ್ಲಿಗೆ ಹೋದ ಮೇಲಲ್ವಾ ಗೊತ್ತಾಗಿದ್ದು ಅವರ ಕಮ್ಮಿ ವರಮಾನದಲ್ಲಿ ನಾನು ಅವರ ಜೊತೆ ಸೇರಿ ಬಾಳೋದು ಕಷ್ಟ ಅಂತ. ಅದಕ್ಕೆ ನಾನು 1 ವಾರ ನಮ್ಮ ಮನೇಲಿದ್ರೆ ಇನ್ನೊಂದು ವಾರ ಬಂದು ಅತ್ತೆ ಜೊತೆ ಇರ್ತಿದ್ದೆ. ಏನಾದ್ರೂ ಒಂದು ಉದ್ಯೋಗ ಹುಡುಕಬೇಕಿತ್ತು. ಮೊದಲಿನಿಂದ ಯಾವುದೇ ಕೆಲಸ ಮಾಡಿ ರೂಢಿ ಇಲ್ದ ಇರೋದ್ರಿಂದ ನನಗೇನೂ ತಿಳಿಯುತ್ತಿರಲಿಲ್ಲ. ತಕ್ಷಣಕ್ಕೆ ಸಿಗೋ ಕೆಲಸ ಅಂದ್ರೆ ಜವಳಿ ಅಂಗಡಿಯಲ್ಲಿ ನಿಲ್ಲೋ ಕೆಲಸ ಮಾತ್ರ. ಅದು ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಗೊತ್ತಿರಲಿಲ್ಲ. ಯಾಕಂದ್ರೆ ನನಗೆ ಅದ್ಯಾವುದೂ ಅಭ್ಯಾಸ ಇರಲಿಲ್ಲ. ಮುಂದೆ ಹೇಗೆ ಅಂತ ಚಿಂತೆಯಲ್ಲಿ ಕೂತಿದ್ದಾಗ ಅತ್ತೆ ಬಂದು ನಂಗೊಂದು ಮಾತು ಹೇಳಿದ್ರು. ಮಗಳೇ, ಒಳ್ಳೆ ಬಾಡಿಗೆದಾರರು ಸಿಕ್ಕಿದ್ದಾರೆ ಕಣೆ. ಅವರೊಬ್ಬರು ಬ್ಯಾಂಕ್ ಅಧಿಕಾರಿ ಅಂತೆ. ಅವರ ಕುಟುಂಬ ಊರಲ್ಲೇ ಇದೆ. ಅವರ ಹೆಂಡತಿಗೆ ಇಲ್ಲಿಗೆ ಬರೋಕೆ ಇಷ್ಟ ಇಲ್ದ ಇರೋದ್ರಿಂದ ಇವರಿಗೆ ಇಂಥದ್ದೊಂದು ವ್ಯವಸ್ಥೆ ಬೇಕಿತ್ತಂತೆ. ಅದಕ್ಕೆ ಹುಡುಕುತ್ತಾ ಬಂದಿದ್ದಾರೆ. ಹೇಗಾದ್ರೂ ನಮಗೆ ಇದರಿಂದ ಸಹಾಯ ಆಗುತ್ತೆ. ಬಾಡಿಗೆನೂ ಅವರೇ ಜಾಸ್ತಿ ಕೊಡ್ತೀನಿ ಅಂದಿದ್ದಾರೆ. ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಬಾಡಿಗೆನೇ ಒಪ್ಪಿಕೊಂಡಿದ್ದಾರೆ. ಮಗಳೇ, ನೀನು ಬೇಗ ಇತ್ತ ಬಂದು ಬಿಡು ಅಂದ್ರು. ನಾನು ನಮ್ಮ ಅಮ್ಮನಿಗೆ ವಿಷಯ ತಿಳಿಸಿದೆ. ಅಮ್ಮ ಕೂಡ, ಹಾಗಾದ್ರೆ ಇಲ್ಲೂ ನಿನಗೆ ಕಷ್ಟನೇ ಅಲ್ವಾ, ಹೋಗಿ ಅಲ್ಲಿಗೆ ಸೇರಿಕೋ. ಇಷ್ಟು ಒಳ್ಳೆ ಅತ್ತೆ ಸಿಗೋಕೆ ನೀನು ಪುಣ್ಯ ಮಾಡಿದ್ದೆ ಅಂದ್ರು. ನಾನು ಮತ್ತೆ ಗಂಡನ ಮನೆಗೆ ಹಿಂತಿರುಗಿ ಬಂದೆ.
ಅಲ್ಲಿ ಅತ್ತೆ ನನ್ನನ್ನು ತುಂಬಾ ಸಂತೋಷದಿಂದ ಬರಮಾಡಿಕೊಂಡ್ರು. ಮಗಳೇ, ಸದ್ಯಕ್ಕೆ ನಾವಿಬ್ಬರೂ ಯಾವುದೇ ಕೆಲಸಕ್ಕೆ ಹೋಗೋದು ಬೇಡ. ಮುಂಗಡ ಹಣ, ಅಡ್ವಾನ್ಸ್ ಎಲ್ಲ ಸಿಕ್ಕಿದೆ. ಸದ್ಯಕ್ಕೆ ಹೀಗೆ ದಿನ ದೂಡೋಣ, ಮುಂದೆ ಕಷ್ಟ ಆದ್ರೆ ಕೆಲಸಕ್ಕೆ ಹೋಗೋಣ ಅಂದ್ರು. ಅಂದ ಹಾಗೆ ಆ ಅಧಿಕಾರಿ ಎಲ್ಲಿದ್ದಾರೆ ಅತ್ತೆ ಅಂತ ಕೇಳಿದ್ದಕ್ಕೆ ಅವರು ಇನ್ನೊಂದು ವಾರ ಬಿಟ್ಟು ಬರ್ತಾರೆ ಕಣೆ. ಮನೆ ನೋಡಿ ಅವರಿಗೆ ತುಂಬಾ ಇಷ್ಟ ಆಗಿ ದುಡ್ಡೆಲ್ಲ ಕೊಟ್ಟು ಹೋಗಿದ್ದಾರೆ. ತುಂಬಾ ಮರ್ಯಾದಸ್ಥ ಮನುಷ್ಯ, ನೋಡೋಕು ಚೆನ್ನಾಗಿದ್ದಾರೆ. 33 ವರ್ಷ ವಯಸ್ಸಿರಬಹುದು. ಹೆಂಡತಿ ಮತ್ತು ಒಬ್ಬ ಮಗನಿದ್ದಾರೆ. ಆದ್ರೆ ಹೆಂಡತಿಗೆ ಇಲ್ಲಿ ಬಂದು ಇರೋಕೆ ಇಷ್ಟ ಇಲ್ವಂತೆ, ಅವಳಿಗೆ ಅವಳ ಸ್ವಂತ ಊರಲ್ಲೇ ಇರೋಕೆ ಇಷ್ಟ ಅಂತ ಇವರು ಹೇಳಿದ್ರು ಅಂದ್ರು. ಆದ್ರೂ ನಾನು ಅತ್ತೆಗೆ ಕೇಳಿದೆ, ಗಂಟಲು ಸರಿಪಡಿಸಿಕೊಳ್ಳುತ್ತಾ, ಅತ್ತೆ, ನಾವಿಬ್ಬರೇ ಹೆಂಗಸರು ಕೆಳಗಡೆ ಇರೋದು. ನನ್ನ ಗಂಡ ಇಲ್ಲಿ ಇಲ್ಲ ಅನ್ನೋದು ಊರಿನ ಜನಕ್ಕೆಲ್ಲ ಗೊತ್ತಿದೆ. ಇನ್ನು ಮೇಲ್ಗಡೆ ಒಬ್ಬ ಗಂಡಸು ಬಂದು ವಾಸ ಮಾಡಿದ್ರೆ ಏನಾದ್ರೂ ಮಾತು ಬರಲ್ವಾ? ಅದಕ್ಕೆ ಅತ್ತೆ ಅಂದ್ರು, ಆ ಮಾತು ಬರೋದಾದ್ರೆ ಬರಲಿ ಬಿಡು, ನಮಗೆ ಯಾರಾದ್ರೂ ಒಂದು ಹೊತ್ತಿನ ಇನ್ನು ನಾವಿಬ್ಬರೂ ಸರಿ ಇಲ್ಲ ಅಂತ ಯಾರಾದ್ರೂ ಆಡಿಕೊಂಡ್ರೂ ಸರಿ, ಅದು ಒಳ್ಳೆಯದೇ. ಅವರು ಏನೇ ಅಂದುಕೊಂಡ್ರೂ ನಾವು ಬದುಕಬೇಕಲ್ವಾ? ಅದಕ್ಕೆ ಸದ್ಯಕ್ಕೆ ಯಾರ ಅಭಿಪ್ರಾಯನೂ ನಿನಗೆ ಬೇಡ. ಇನ್ನು ಅವರಿಗೆ ಬೆಳಗ್ಗೆ ಮತ್ತು ಸಾಯಂಕಾಲದ ಊಟವನ್ನು ನಮ್ಮ ಮನೆಯಿಂದಲೇ ಕೊಡೋಕೆ ಕೇಳಿದ್ದಾರೆ. ಹಾಗಾದ್ರೆ ಆ ಅಡುಗೆಯ ದುಡ್ಡು ಕೂಡ ನಮಗೆ ಸಿಗುತ್ತೆ. ನನಗಿಂತ ನಿನಗೆ ಚೆನ್ನಾಗಿ ಅಡುಗೆ ಮಾಡೋಕೆ ಬರುತ್ತೆ. ಕೋಳಿ ಸಾರು, ಮೀನು ಸಾರು ಅಂತ ರುಚಿಯಾಗಿ ಮಾಡಿಕೊಟ್ಟು ಅವರ ಮನಸ್ಸು ಗೆದ್ದುಬಿಟ್ರೆ ನಾವಿಬ್ಬರೂ ಬೇರೆಲ್ಲೂ ಕೆಲಸಕ್ಕೆ ಹೋಗದೆ ನೆಮ್ಮದಿಯಾಗಿ ಇರಬಹುದು ಅಂದ್ರು. ನಾನು ಆಶ್ಚರ್ಯದಿಂದ, ಅತ್ತೆ, ಏನಿದು ಮನಸ್ಸು ಗೆಲ್ಲೋದ ಅಂದೆ. ಅದಕ್ಕೆ ಅತ್ತೆ, ಹೌದು ಮಗಳೇ. ಗೆಲ್ಲಬೇಕಾದ ಜಾಗದಲ್ಲಿ ಗೆದ್ದು ಬಿಟ್ರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಇನ್ನು ಮುಂದೆ ಹಿಂದೆ ನೋಡು ಅವಶ್ಯಕತೆನೇ ಇಲ್ಲ, ಧೈರ್ಯ ಮಾಡಿ ಮುನ್ನಡೆಯಬೇಕು ಅಷ್ಟೇ ಅಂದ್ರು. ಅಯ್ಯೋ ಅತ್ತೆಗೆ ಅಂದಿದ್ದಕ್ಕೆ, ಅಲ್ಲ ಕಣೆ, ನಿಮ್ಮ ಮನೆಯ ಪರಿಸ್ಥಿತಿ ನನಗೂ ಗೊತ್ತು. ನಿಮ್ಮ ಅಮ್ಮ ನನಗೆ ಫೋನ್ ಮಾಡಿದ್ರು. ನಿನ್ನನ್ನು ಮತ್ತೆ ಅಲ್ಲಿಗೆ ಕಳಿಸಬೇಡಿ, ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ನಿಮ್ಮ ಮನೇಲೇ ಇರಿಸಿಕೊಳ್ಳಿ ಅಂತ ನಿಮ್ಮ ಅಮ್ಮನೇ ಬೇಡಿಕೊಂಡಿದ್ದಾರೆ ಅಂದ್ರು. ಆದ್ರೆ ನಮ್ಮ ಅಮ್ಮ ನನ್ನ ಹತ್ತಿರ ಹಾಗೇನೂ ಹೇಳಿರಲಿಲ್ಲ. ಮಗಳಲ್ವಾ, ಹೇಳೋಕೆ ಸಂಕೋಚ ಇರಬಹುದು, ಏನೇ ಆದ್ರೂ ನೀನೇ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಕೇಳು, ನಾನು ಹೇಳಿದ್ದು ನಿಜಾನಾ ಅಂತ ಅಂದ್ರು ಅತ್ತೆ. ನಾನು ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಕೇಳಿದಾಗ ಅಮ್ಮ ಅಂದ್ರು, ಹೌದು ಕಣೆ, ನಾನೇ ಹೇಳಿದ್ದು. ನಿಮ್ಮ ಅತ್ತೆ ನಿನಗೆ ಅಲ್ಲಿ ಒಂದು ಆಸರೆ ಕೊಡ್ತಿರುವಾಗ ನೀನ್ಯಾಕೆ ಇಲ್ಲಿ ಬಂದು ಒದ್ದಾಡ್ತೀಯಾ? ಇಲ್ಲೂ ನಮಗೆ ಕಷ್ಟನೇ ಅಲ್ವಾ? ಅಳಿಯ ಬರೋ ತನಕ, ಅಥವಾ ಅವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಏನಾದ್ರೂ ಸರಿ, ಈ ಪರಿಸ್ಥಿತಿನ ನಿಭಾಯಿಸೋದು ನಿನ್ನ ಕರ್ತವ್ಯ. ನಿನ್ನ ಬದುಕನ್ನು ನೀನೇ ನೋಡ್ಕೋಬೇಕು. ನಿನ್ನನ್ನು ಮದುವೆ ಮಾಡಿ ಕಳಿಸಿಕೊಟ್ಟಾಗಿದೆ. ನಿಮ್ಮ ಅತ್ತೆ ಹೇಳಿದ ಹಾಗೆ ಕೇಳಿಕೊಂಡು ಇರೋದೇ ನಿನಗೆ ಒಳ್ಳೆಯದು ಅಂದ್ರು ನಮ್ಮ ಅಮ್ಮ. ಅದಕ್ಕೆ ನನ್ನ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ. ಕೊನೆಗೂ 1 ವಾರ ಕಳೆದ ಮೇಲೆ ಬ್ಯಾಂಕ್ ಅಧಿಕಾರಿ ತಮ್ಮ ಸಾಮಾನು ಸರಂಜಾಮುಗಳ ಜೊತೆ ಬಂದರು. ಆಳುಗಳನ್ನು ಕರೆಸಿ ಎಲ್ಲವನ್ನೂ ಮೇಲಿನ ಕೋಣೆಯಲ್ಲಿ ಜೋಡಿಸಿಕೊಂಡರು. ಆಮೇಲೆ ಕೆಳಗೆ ಬಂದು ನಮ್ಮನ್ನು ಮಾತನಾಡಿಸಿದ್ರು. ನನ್ನನ್ನು ನೋಡಿದ ತಕ್ಷಣ ಅವರು, ಅಬ್ಬಾ, ಅಮ್ಮ ಹೇಳಿದ್ರು ತಮ್ಮ ಸೊಸೆ ತುಂಬಾ ಸುಂದರವಾಗಿದ್ದಾರೆ ಅಂತ, ಆದ್ರೆ ಇಷ್ಟೊಂದು ರೂಪವತಿ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂದ್ರು. ಅದಕ್ಕೆ ಅತ್ತೆ ನಾಚಿಕೊಳ್ತಾ, ಈಗಲಾದ್ರೂ ಗೊತ್ತಾಯ್ತಲ್ಲ ತಮ್ಮಣ್ಣ, ನಾನು ಸುಳ್ಳು ಹೇಳಲ್ಲ ಅಂತ ಅಂದ್ರು. ಅವರು ನಗುತ್ತಾ ಮೇಲಕ್ಕೆ ಹೋದ್ರು. ಅತ್ತೆ ಮಾತ್ರ ಅವರು ಬಂದಾಗಿನಿಂದ ಅವರಿಗೆ ಸಖತ್ ಐಸ್ ಇಡ್ತಿದ್ರು, ಹೊಗಳ್ತಿದ್ರು. ಅವರಿಬ್ಬರ ನಡುವೆ ಒಂಥರ ಅತಿಯಾದ ನಂಟು ಬೆಳೆದಿದೆ ಅಂತ ನನಗೆ ಅನ್ನಿಸೋಕೆ ಶುರುವಾಯ್ತು. ಇವರಿಬ್ಬರ ಮಧ್ಯೆ ಏನಾದ್ರೂ ಸಂಬಂಧ ಶುರುವಾಯ್ತಾ? ಹೇಳೋಕೆ ಆಗಲ್ಲ. ಅತ್ತೆಗೆ ವಯಸ್ಸಾಗಿದ್ರೂ ನೋಡೋಕೆ ಬೆಳ್ಳಗೆ ಚೆನ್ನಾಗಿಯೇ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ವಯಸ್ಸಾದ ಹೆಂಗಸರಿಗೂ ಬೇಡಿಕೆ ಜಾಸ್ತಿ ಇರೋದ್ರಿಂದ ಇವರನ್ನು ಬುಟ್ಟಿಗೆ ಹಾಕಿಕೊಳ್ಳೋದು ಅತ್ತೆಗೆ ಅಷ್ಟೇನೂ ಕಷ್ಟದ ಕೆಲಸ ಅಲ್ಲ ಅನ್ಸುತ್ತೆ. ಸುಲಭವಾಗಿಯೇ ಮರುಳಾಗಬಹುದು. ಇತ್ತ ನೋಡಿದ್ರೆ ಆ ಅಧಿಕಾರಿಯು ಹೆಂಡತಿ ಇಲ್ಲದೆ ಒಂಟಿಯಾಗಿ ಬಂದು ಇರಲು ಶುರು ಮಾಡಿದ್ದಾರೆ. ಏನಾದ್ರೂ ಆಗಲಿ, ಅದು ಅತ್ತೆಯ ತಲೆನೋವು, ನಾನು ಮಾತ್ರ ನನ್ನ ಮರ್ಯಾದೆಯಿಂದ ಇರ್ತೀನಿ ಅಂತ ನಾನು ಅಂದುಕೊಂಡೆ. ಆಮೇಲೆ ಅವರ ಇಷ್ಟ ಕಷ್ಟಗಳನ್ನೆಲ್ಲ ಕೇಳಿ ತಿಳಿದುಕೊಂಡು ಅತ್ತೆ ಹೇಳಿದ ಹಾಗೆ ನಾನೇ ಅವರಿಗೆ ರುಚಿಯಾದ ಅಡುಗೆಗಳನ್ನು ಮಾಡಿಕೊಡುತ್ತಿದ್ದೆ. ಅವರು ಕೆಳಗೆ ಬಂದಾಗಲೆಲ್ಲ ಅಡುಗೆಯನ್ನು ತುಂಬಾ ಹೊಗಳುತ್ತಿದ್ದರು. ಆದರೆ ಅವರು ಕೆಲಸದಲ್ಲಿ ತುಂಬಾ ಮುಳುಗಿರುತ್ತಿದ್ದರಿಂದ ನಾವು ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲಿಲ್ಲ. ಒಂದಿನ ಅತ್ತೆಯ ತಂಗಿ ಚಿಕ್ಕಮ್ಮ ಮನೆಗೆ ಬಂದು ಮಾತನಾಡುತ್ತಾ ಕೂತಿದ್ರು. ಅವರಿಗೂ ಅತ್ತೆಗೂ ಅಷ್ಟೊಂದು ಒಳ್ಳೆಯ ಸಂಬಂಧವೇನೂ ಇರಲಿಲ್ಲ. ಆಗಾಗ ನಮ್ಮನ್ನು ಕೀಳಾಗಿ ಕಾಣೋಕೆ ಅಂತಾನೆ ಬರ್ತಿದ್ರು. ಯಾಕಂದ್ರೆ ಅವರ ಮಕ್ಕಳೆಲ್ಲ ಈಗ ತುಂಬಾ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ.
ಮಾತನಾಡುತ್ತ ಅವರು ಅಂದ್ರು, ಹೌದು ಬಿಡು, ಈಗ ಅತ್ತೆ ಸೊಸೆ ಇಬ್ಬರಿಗೂ ಭರ್ಜರಿ ಸುಖ ಸಿಕ್ಕಿದೆ. ಅದೇ ನಾನಾಗಿದ್ರೆ ನನ್ನ ಮಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಅತ್ತು ಕರಗಿ ಹೋಗ್ತಿದ್ದೆ. ನನ್ನ ಗಂಡ ಹೀಗೆ ಕೈಕೊಟ್ರೆ ನಾನು ಜೀವನೇ ಬಿಡ್ತಿದ್ದೆ. ಆದ್ರೆ ಇಲ್ಲಿ ಹಾಗಿಲ್ಲವಲ್ಲ, ಅತ್ತೆ ಸೊಸೆ ಇಬ್ಬರು ಸೇರಿ ಒಬ್ಬ ಚೆನ್ನಾಗಿರೋ ಗಂಡಸನ್ನ ಇರಿಸಿಕೊಂಡು ಮಜವಾಗಿ ಬದುಕ್ತಿದ್ದೀರಾ ಅಂದ್ರು. ಆ ಮಾತನ್ನು ಕೇಳಿ ಅತ್ತೆಗೆ ಎಲ್ಲಿಲ್ಲದ ಕೋಪ ಬಂತು. ಅತ್ತೆ ಅಂದ್ರು, ನೋಡು, ಇನ್ನೊಮ್ಮೆ ಇಂಥ ಮಾತುಗಳನ್ನ ಆಡಿಕೊಂಡು ಈ ಕಡೆ ಹೆಜ್ಜೆ ಇಡಬೇಡ. ನೀನು ನನ್ನ ತಂಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಈ ಮನೆ ಒಳಗೆ ಬಿಡ್ತಿದ್ದೀನಿ. ಅದನ್ನ ನೀನು ದುರುಪಯೋಗ ಪಡಿಸ್ಕೋಬೇಡ. ನಾನು ಹೇಗೋ ಬದುಕ್ತೀನಿ. ನನ್ನ ಗಂಡ ತೀರಿ ಹೋಗಿ ಎಷ್ಟು ವರ್ಷ ಆಯ್ತು, ನಾನು ಯಾವ ರೀತಿ ಕಷ್ಟಪಟ್ಟು ಬಾಳಿದ್ದೀನಿ ಅಂತ ನಿನಗೇನು ಗೊತ್ತು? ನೀನೇನಾದ್ರೂ ಬಂದು ಸಹಾಯ ಮಾಡಿದ್ದೀಯಾ? ಇನ್ನು ನನ್ನ ಸೊಸೆ ಅವಳು ನಾನು ಸೇರಿ ಈ ಮನೆನ ಹೇಗೆ ಬೇಕಾದ್ರೂ ಇಟ್ಕೊಳ್ತೀವಿ. ಇದು ಯಾರಪ್ಪನ ಆಸ್ತಿಯೂ ಅಲ್ಲ, ನನ್ನ ಮಗ ಸಂಪಾದನೆ ಮಾಡಿದ್ದು. ಇನ್ನು ಅವನು ಬರ್ತಾನೋ ಇಲ್ವೋ ಅದನ್ನ ನಾವಿಬ್ಬರೇ ನೋಡ್ಕೊಳ್ತೀವಿ. ಆ ವಿಷಯಗಳನ್ನೆಲ್ಲ ನಿನಗೆ ಹೇಳೋ ಅಗತ್ಯ ನನಗಿಲ್ಲ. ನನ್ನ ಮಗನಿಗೆ ಏನು ಬರುತ್ತೆ ಏನು ಬರಲ್ಲ ಅಂತ ನನಗೆ ಗೊತ್ತು. ಆ ರಹಸ್ಯಗಳನ್ನೆಲ್ಲ ನಿನ್ನ ಹತ್ತಿರ ಹಂಚಿಕೊಳ್ಳೋಕೆ ನಾನೇನು ದಡ್ಡಳಲ್ಲ. ಇನ್ನು ಮೇಲಿರೋ ಅಧಿಕಾರಿಯ ವಿಷಯನ ಅದನ್ನು ಅಷ್ಟೇ ನಿನಗೆ ಹೇಳಲ್ಲ. ಇಲ್ಲಿರೋ ರಹಸ್ಯಗಳನ್ನ ಮೂಸಿ ನೋಡೋಕೆ ಅಂತ ಬಂದಿದ್ರೆ ನಿನಗೆ ಇಲ್ಲಿ ಏನೂ ಸಿಗಲ್ಲ. ಬೇಕಿದ್ರೆ ಹೊರಗೆ ಹೋಗಿ ಎಲ್ಲರ ಹತ್ತಿರ ಹೇಳಿಕೋ, ಆ ಅಧಿಕಾರಿ ನಮ್ಮಿಬ್ಬರನ್ನೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ. ನಿನಗೆ ಅಷ್ಟು ಕೇಳಿದ್ರೆ ಸಾಕಲ್ಲ ಆನಂದ್ರು. ಅದಕ್ಕೆ ಆ ಚಿಕ್ಕಮ್ಮ, ಹೌದೇನೆ ಹುಡುಗಿ, ನಿನ್ನ ಅತ್ತೆ ಮಾತು ಕೇಳಿಕೊಂಡು ನೀನೇನಾದ್ರೂ ಇಲ್ಲಿ ಮುಂದುವರಿದರೆ ನಿನಗೇನಾದ್ರೂ ಆಪತ್ತು ಕಾದಿದೆ, ಹುಷಾರು. ಗಂಡ ಊರಲ್ಲಿಲ್ಲ, ನೆನಪಿರಲಿಯೇ ಅಂದ್ರು. ಅದಕ್ಕೆ ಅತ್ತೆ ತಕ್ಷಣ, ನೀನು ಮೊದಲು ಇಲ್ಲಿಂದ ನಡುಗು. ನೀನೇನು ಹೆರಿಗೆ ಮಾಡಿಸೋ ದೊಡ್ಡ ವೈದ್ಯಳಲ್ಲ. ನಮಗೆ ಏನಾದ್ರೂ ಕಷ್ಟ ಬಂದ್ರೆ ಊರಲ್ಲಿ ಆಸ್ಪತ್ರೆ ಇದೆ, ನಾವು ನೋಡ್ಕೊಳ್ತೀವಿ. ಸದ್ಯಕ್ಕೆ ನಿನ್ನ ಉಪದೇಶ ನಮಗೆ ಬೇಡ ಅಂದ್ರು. ಹೀಗೆ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಆಕೆ ಅಲ್ಲಿಂದ ಹೊರಟು ಹೋದ್ರು. ಆಮೇಲೆ ಅತ್ತೆ ನನ್ನ ಹತ್ತಿರ ಅಂದ್ರು, ನೋಡೇ ಮಗಳೇ, ಅವಳು ಹೋಗಿ ನಮ್ಮ ನೆಂಟರ ಹತ್ತಿರ ನಮ್ಮ ಬಗ್ಗೆ ತುಂಬಾ ಕೆಟ್ಟದಾಗಿ ಹೇಳ್ತಾಳೆ ಅಂದ್ರು. ಅದಕ್ಕೆ ನಾನು, ಅತ್ತೆ, ಯಾರು ಏನೇ ಅಂದುಕೊಂಡ್ರು ನಮಗೇನೂ ಆಗಲ್ಲ ಅಂತ ನೀವೇ ತಾನೇ ಹೇಳಿದ್ದು ಅನಂದೆ. ಹೌದು ಮಗಳೇ, ನಮ್ಮ ಪಾಡಿಗೆ ನಾವು ಬದುಕೋಣ. ಆದ್ರೆ ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ನೀನು ಮೇಲ್ಗಡೆ ಹೋಗದಿದ್ರೂ ನಾನು ಆ ಅಜಯ್ ಬ್ಯಾಂಕ್ ಅಧಿಕಾರಿ ಜೊತೆ ಹೋಗಿ ತುಂಬಾ ಹೊತ್ತು ಮಾತನಾಡ್ತೀನಿ. ನಿಜ ಹೇಳ್ಬೇಕಂದ್ರೆ ಅವನಿಗೂ ಅವನ ಹೆಂಡತಿಗೂ ಸಂಸಾರ ಮುರಿದು ಬಿದ್ದ ಹಾಗೆ ಆಗಿದೆ. ಅವಳೊಂದು ಅಹಂಕಾರಿ ಹೆಂಗಸು, ದೊಡ್ಡ ಶ್ರೀಮಂತರ ಮನೆ ಮಗಳು ಅನ್ನೋ ಕೊಬ್ಬು ಅವಳಿಗೆ. ಅದಕ್ಕೆ ಮಕ್ಕಳಿದ್ದರೂ ಅವರಿಬ್ಬರೂ ಬೇರೆ ಬೇರೆಯಾಗಿಯೇ ಇರೋದು. ಮದುವೆ ಆಕ್ಟಿವಿಟಿ ವಿಚ್ಛೇದನ ಮಾಡಿಕೊಳ್ಳೋಕೆ ಇವನಿಗೆ ಇಷ್ಟ ಇಲ್ಲ. ಆದ್ರೂ ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ. ಆ ಬೇಸರದಲ್ಲೇ ಇವನಿದ್ದಾನೆ. ಇವನಿಗೆ ಇಲ್ಲಿಗೆ ಬದಲಾವಣೆಯಾಗಿ ಬಂದಿದ್ದು ಒಂದು ವರದಾನ ಅಂತೆ, ಯಾಕಂದ್ರೆ ಅವಳ ಮುಖ ನೋಡೋ ತಪ್ಪಿತಲ್ಲ ಅಂತಿದ್ದಾನೆ. ಇಷ್ಟೆಲ್ಲ ಆದ್ರೂ ಅತ್ತೆ ಈ ವಿಷಯನ ನನ್ನ ಹತ್ತಿರ ಹೇಳಲೇ ಇರಲಿಲ್ಲ. ಅದು ಆಮೇಲೆ ಗುಟ್ಟಾಗಿ ಹೇಳಿದ್ದು ಕಣೆ. ಈಗ ಸಮಯ ಬಂದಾಗ ನಿನಗೆ ಹೇಳಿದೆ ಅಷ್ಟೇ. ಹೇಗೂ ಲೋಕದ ಕಣ್ಣಿಗೆ ಕೆಟ್ಟ ಹೆಸರು ಬಂದೇ ಬಂದಿದೆ. ಅವನ ನೋಡಿದ್ರೆ ಇಲ್ಲಿ ಒಬ್ಬನೇ ವಾಸ ಮಾಡ್ತಿದ್ದಾನೆ. ಆ ಸಮಯದಲ್ಲಿ ನಾವು ಆ ಜಾಗನ ಯಾಕೆ ಆಕ್ರಮಿಸಿಕೋಬಾರದು ಅಂದ್ರು ಅತ್ತೆ. ನಾನು ಗಾಬರಿಯಾಗಿ, ಅತ್ತೆ, ಏನಿದು ನೀವು ಹೇಳ್ತಿರೋದು ಅಂದೆ. ಅದಕ್ಕೆ ಅತ್ತೆ, ಅಲ್ಲ ಕಣೆ, ನಾನು ಮುಂಚೆಯೇ ಹೇಳಿದ್ನಲ್ಲ, ಅವನಿಗೆ ಅಡುಗೆ ಮಾಡಿಕೊಟ್ಟು ಅವನನ್ನು ಖುಷಿಪಡಿಸಿ, ಅಂದ್ರೆ ಸಾಮಾನ್ಯದ ರೀತಿಯಲ್ಲಿ ಖುಷಿಪಡಿಸಿ ನಮ್ಮ ವರಮಾನ ಜಾಸ್ತಿ ಮಾಡ್ಕೋಬೇಕು ಅಂತ. ಇನ್ನು ಹೆಂಡತಿಯಿಂದ ದೂರ ಇರೋ ಗಂಡಸಿಗೆ ಏನು ಬೇಕಾಗಿರುತ್ತೆ ಹೇಳು? ಇನ್ನೊಂದು ವಿಷಯ, ನಿನಗಾದ್ರೆ ನಿನ್ನ ಗಂಡನೂ ಇಲ್ಲ, ಹೋಗಿ ಎಷ್ಟು ದಿನ ಆಯ್ತು, ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ನನ್ನ ಮಗನ ಅವನೇ ಕಣೆ. ಬರೀ ದುಃಖನೇ ಪಟ್ಟ ಕೂತ್ರೆ ನಮಗೆ ಬದುಕೋಕೆ ಆಗುತ್ತಾ? ಅದಕ್ಕೆ ಆ ಅವಕಾಶನ ನೀನೇ ಬಳಸಿಕೋ. ಒಂದು ವೇಳೆ ನಿನ್ನ ಕೈಯಲ್ಲಿ ಆಗದಿದ್ರೆ ಆ ಅವಕಾಶನ ನಾನೇ ತಗೋತೀನಿ. ಆಮೇಲೆ ನೀನು ಬಂದು, ಅಯ್ಯೋ ಅತ್ತೆ, ನಿಮಗಿಷ್ಟು ವಯಸ್ಸಾಗಿದ್ರು ಇದನ್ನೆಲ್ಲ ಯಾಕೆ ಮಾಡ್ತೀರಾ ಅಂತ ಬೇಸರ ಪಡ್ಕೊಂಡು ಇಲ್ಲಿರಲಾರದೆ ಮುಖ ಸಿಂಡರಿಸಿಕೊಂಡು ತರಕಾರಿ ತರೋ ನೆಪ ಮಾಡಿ ಓಡಿ ಹೋಗ್ಬೇಡ ಅಷ್ಟೇ ಅಂದ್ರು. ಜೀ ಅತ್ತೆ, ಏನೇನು ಮಾತಾಡ್ತಿದ್ದೀರಾ ನೀವು ಅಂದೆ. ಅದಕ್ಕೆ ಅತ್ತೆ, ಇರೋ ವಿಷಯನೇ ಕಣೆ ನಾನ್ ಹೇಳ್ತಿರೋದು. ಬದುಕೋಕೋಸ್ಕರ ಇನ್ಮುಂದೆ ಯಾವುದನ್ನು ಯೋಚನೆ ಮಾಡ್ಬೇಡ ಅನ್ನಲ್ಲ. ಅದಕ್ಕೆ ನಾನು ಅವನ ಹತ್ತಿರ ಸ್ವಲ್ಪ ಹತ್ತಿರವಾಗಿ ನಡೀತೀನಿ, ನೀನು ಅದನ್ನ ನೋಡಿದ್ರೂ ನೋಡದ ಹಾಗೆ ಇರಬೇಕು. ಅಷ್ಟಕ್ಕೂ ನಾನು ನಿನ್ನ ಜಾಗ ಕಸಿದುಕೊಳ್ಳೋಕೆ ಬರ್ತಿಲ್ಲವಲ್ಲ,
ನಾನಂತೂ ಇದುವರೆಗೂ ಮೇಲ್ಗಡೆ ಹೋಗಿಲ್ಲ. ಅತ್ತೆ ನೀವೇ ಹೇಗೋ ನಿಭಾಯಿಸಿ ಅಂದೆ. ಅದಕ್ಕೆ ಅತ್ತೆ ಮತ್ತೊಮ್ಮೆ ಕೇಳಿದ್ರು, ನಿನಗೆ ಮೊದಲೇ ಆ ಜಾಗ ತಗೊಳ್ಳೋಕೆ ಇಷ್ಟ ಇಲ್ವಲ್ಲ ಕಣೆ? ನಾನು ಅಂದೆ, ಇಲ್ಲ ಅತ್ತೆ, ನೀವೇ ಮುಂದುವರಿಯಿರಿ. ನನಗೆ ನನ್ನ ಗಂಡ ಅಂದ್ರೆ ತುಂಬಾ ಇಷ್ಟ. ಅವರು ಇಂಥದ್ದೊಂದು ಕಾನೂನಿನ ಸುಳಿಗೆ ಸಿಲುಕಿಕೊಂಡಿದ್ದಾರೆ. ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ನನ್ನನ್ನು ಮಾತ್ರ ನೀವೇ ದಾರಿ ತಪ್ಪಿಸಬೇಡಿ. ನಿಮ್ಮ ಎಲ್ಲಾ ವಿಷಯಕ್ಕೂ ನನ್ನ ಬೆಂಬಲ ಇದ್ದೇ ಇರುತ್ತೆ ಅಂದೆ. ಸರಿ, ಆಮೇಲೆ ಕೊನೆಯಲ್ಲಿ ಹೊಟ್ಟೆಕಿಚ್ಚು ಪಟ್ಟುಕೊಂಡು ನನ್ನ ಜೊತೆ ಜಗಳಕ್ಕೆ ಮಾತ್ರ ಬರಬೇಡ ಅಂದ್ರು. ಇಲ್ಲ ಅತ್ತೆ, ನೀವು ಧೈರ್ಯವಾಗಿ ಮುನ್ನಡೆಯಿರಿ ಅಂದೆ. ಏನೇ ಆದ್ರೂ ಅತ್ತೆ ದಿನ ಸಾಯಂಕಾಲ ಆಗ್ತಿದ್ದ ಹಾಗೆ ಮೇಲಕ್ಕೆ ಹೊರಟು ಹೋಗ್ತಿದ್ರು. ನಾನು ಆ ಕಡೆ ತಲೆ ಹಾಕ್ತಲೇ ಇರಲಿಲ್ಲ. ಆಮೇಲೆ ಅವರು ಕೆಳಗೆ ಬರೋದು ಯಾವಾಗ ಅಂತಾನೂ ನನಗೆ ಗೊತ್ತಾಗ್ತಿರಲಿಲ್ಲ. ಎಷ್ಟೋ ಸಲ ಅವರು ಕೆಳಗೆ ಬರ್ತಾನೆ ಇರಲಿಲ್ಲ. ಬೆಳಗ್ಗಿನ ಜಾವದ ಹೊತ್ತಿಗೆ ಕೆಳಗೆ ಬರ್ತಿದ್ರು. ಬಂದು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಏನೂ ನಡೆಯದ ಹಾಗೆ ಇರ್ತಿದ್ರು. ಆದ್ರೆ ನನಗೆ ಅದರ ವಿವರ ತಿಳಿಬೇಕು ಅನ್ನಿಸ್ತು. ಅತ್ತೆಯಿಂದ ಆ ಗುಟ್ಟನ್ನೆಲ್ಲ ಕಸಿದುಕೊಳ್ಳಬೇಕು ಅನ್ನೋ ಆಸೆ ನನಗಿರಲಿಲ್ಲ. ಆದ್ರೂ ಒಳಗಿನ ವಿಷಯ ತಿಳಿಬೇಕಲ್ಲ. ನಾನಂತೂ ಏನೂ ಕೇಳಲ್ಲ, ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂದ್ಮೇಲೆ ಕೇಳೋದು ಹೇಗೆ? ಆದ್ರೆ ಅತ್ತೆನೇ ಆ ವಿಷಯ ಕೇಳೋಕೆ ಒಂದು ಅವಕಾಶ ಮಾಡಿಕೊಟ್ರು. ಮಗಳೇ, ನನಗೆ 2-3 ದಿನದಿಂದ ಒಂದೇ ಸಮನೆ ನಡುಬೆನ್ನು ನೋವು ಕಾಡ್ತಿದೆ ಕಣೆ ಅಂದ್ರು. ಅದಕ್ಕೆ ನಾನು, ಆಹಾ, ಏನಾದ್ರೂ ಸೋಂಕು ತಗುಲಿರಬೇಕು ಅತ್ತೆ ಅಂದೆ. ಅಲ್ಲೇ ನೀನ್ಯಾಕೆ ಹಾಗೆ ಹೇಳ್ತಿದ್ದೀಯಾ ಅಂದ್ರು. ಅಲ್ಲ ಅತ್ತೆ, ನೀವು ದಿನ ಸಾಯಂಕಾಲ ಹೋದ್ರೆ ಮತ್ತೆ ಬೆಳಗ್ಗೆ ತಾನೇ ಬರೋದು, ಅದಕ್ಕೆ ಅಂದೆ. ಅದಕ್ಕೇನಂತೆ ಇವಾಗ ಅಂದ್ರು ಅತ್ತೆ. ಅಲ್ಲ ಅತ್ತೆ, ಗಂಡಸಿನ ನಂಟು ಇರುವಾಗ ನಿಯಮಿತವಾಗಿ ಹೀಗಾದ್ರೆ ಹೆಂಗಸರಿಗೆ ಇಂಥ ಸೋಂಕು ಬರೋದು ಸಹಜ ಅಲ್ವಾ? ಮುಂಚೆ ನನ್ನ ಗಂಡ ಇಲ್ಲಿದ್ದಾಗ ನನಗೂ ಹೀಗೆ ಆಗ್ತಿತ್ತು ಅಂದೆ. ಇದು ಅದಲ್ಲ ಕಣೆಯ ಅಂದ್ರು. ಆಗ ನಾನು, ಹಾಗಾದ್ರೆ ಅತಿಯಾದ ದೈಹಿಕ ಶ್ರಮದಿಂದ ಇರಬೇಕು ಬಿಡಿ ಅಂದೆ. ಅದಕ್ಕೆ ಅತ್ತೆ ನಕ್ಕರು. ನೀನು ಹೇಳಿದ್ದು ತೀರಾ ನಿಜ ಮಗಳೇ. ನಾನು ನಿನಗೆ ಅದರ ವಿವರಗಳನ್ನೇನು ಹೇಳಿಲ್ಲ, ನೀನೂ ಕೇಳಿಲ್ಲ ಎಂದ್ರು. ಅಯ್ಯೋ, ಅದೆಲ್ಲ ನನಗೇನು ತಿಳಿಬೇಕಾಗಿಲ್ಲ ಅತ್ತೆ ಅಂತ ನಟಿಸಿದೆ. ಆಗ ಅತ್ತೆ, ನಂಗೂ ನಿನಗೆ ಹೇಳೋಕೆ ಆಸೆ ಇಲ್ಲ ಕಣೆ, ನಮ್ಮ ಪ್ರೀತಿಯ ವಿಷಯನ ನಿನ್ನ ಹತ್ತಿರ ಯಾಕೆ ಹೇಳ್ಬೇಕು ಅಂದ್ರು. ಹೌದು ಅತ್ತೆ, ನನಗೆ ಹೇಳೋ ಅಗತ್ಯವೇ ಇಲ್ಲ. ನಾನಿಲ್ಲಿ ಬರೀ ಆಶ್ರಯ ಪಡ್ಕೊಂಡಿರೋಳು ಅಷ್ಟೇ ಅಂದೆ. ನೀನೇನು ಬೇಸರ ಮಾಡ್ಕೋಬೇಡ ಅಂದ್ರು ಅತ್ತೆ. ಏನೇ ಆದ್ರೂ ಇತ್ತೀಚೆಗೆ ನಿಮ್ಮ ಮೈತುಂಬಾ ದಪ್ಪ ಆದ ಹಾಗಿದೆ ಅತ್ತೆ, ಆದ್ರೆ ಆ ದಪ್ಪ ಎಲ್ಲ ಹಿಂಭಾಗದಲ್ಲೇ ಜಾಸ್ತಿ ಕಾಣ್ತಿದೆ ಅಂದೆ. ನಿನಗೆ ಹೊಟ್ಟೆ ಕಿಚ್ಚು ಕಣೆ, ನಿನ್ನ ಹೊಟ್ಟೆ ಊರಿ ಶುರುವಾಯ್ತು ಅಂದ್ರು. ಇಲ್ಲ ಅತ್ತೆ, ಇರೋದನ್ನೇ ಹೇಳಿದ್ದು ಅಂದೆ. ಅದಕ್ಕೆ ಅದರದ್ದೇ ಆದ ಕಾರಣಗಳು ಇರುತ್ತೆ, ನಿನಗೆ ಹೇಳಿ ಏನು ಪ್ರಯೋಜನ? ನಿನ್ನ ಬದುಕಿನಲ್ಲಿ ಯಾವುದನ್ನೂ ಅನುಭವಿಸೋ ಭಾಗ್ಯನೇ ಇಲ್ಲ. ನನ್ನ ಮಗ ಬರೋದನ್ನೇ ಕಾಯ್ತಾ ಇಲ್ಲಿ ಕೂತಿರು. ಯಾವುದೋ ಸಿನಿಮಾದಲ್ಲಿ ನಾಯಕಿ ಗಂಡ ಬರ್ತಾನೆ ಅಂತ ಕಾಯ್ತಾ ಕೂತಿರ್ತಾಳಲ್ಲ, ಹಾಗೆಯೇ ಅಂದ್ರು. ಯಾಕೆ ಅತ್ತೆ, ನನ್ನ ಮನಸ್ಸಿನ ನೋವು ತಿಳಿಯದೆ ಹೀಗೆ ಮಾತಾಡ್ತೀರಾ ಅಂದೆ. ಅಯ್ಯೋ, ಮನಸ್ಸೆಲ್ಲ ಆಮೇಲೆ ಇರಲಿ ಕಣೆ, ಮನಸ್ಸಿನ ಅಗತ್ಯನೇ ಬೇರೆ, ದೇಹದ ಅಗತ್ಯನೇ ಬೇರೆ. ಈಗ ನಾನು ನಿನಗೆ 2ನೇ ಬಾರಿ ಕೇಳ್ತಿದ್ದೀನಿ, ನನಗೀಗ ಸ್ವಲ್ಪ ವಿಶ್ರಾಂತಿ ಬೇಕು. ಅವನಾದ್ರೆ ಒಂದು ದಿನವೂ ಸುಧಾರಿಸಿಕೊಳ್ಳದ ಓಡೋ ಕುದುರೆ ಇದ್ದ ಹಾಗೆ. ಅದಕ್ಕೆ ಈ ಬಿಡುವಿನ ಸಮಯದಲ್ಲಿ ನೀನು ಆ ಜಾಗಕ್ಕೆ ಹೋಗ್ತೀಯಾ ಅಂದ್ರು. ಅಯ್ಯೋ ಅತ್ತೆಗೆ ಅಂದೆ, ನನ್ನನ್ನು ಹಾಗೆ ಕರಿಬೇಡ, ನಾನು ನಿನ್ನನ್ನು ಕೇಳ್ತಿದ್ದೀನಿ ಅಷ್ಟೇ. ನಿನಗೆ ಆಗುತ್ತೋ ಇಲ್ಲವೋ? ಹೌದು ಇಲ್ಲ, ಈ 2 ಉತ್ತರ ಸಾಕು. ನಿನಗೆ ಸಾಧ್ಯವಾದ್ರೆ ಆ ಜಾಗಕ್ಕೆ ಹೋಗೋಕೆ ಆಗುತ್ತಾ ಅಂತಷ್ಟೇ ಹೇಳ್ಬೇಕು. ನೋಡು, ಅವನ ಹೆಂಡತಿ ನನ್ನ ತರಹ ಇಲ್ಲ, ನಿನ್ನ ತರಹ ಅಲ್ಲ ಕಣೆ. ಅವನ ಇಂಥ ಸ್ವಭಾವ ತಡೆಯೋಕೆ ಯಾರ ಕೈಯಲ್ಲೂ ಆಗಲ್ಲ. ಅವನ ಈ ಆಸಕ್ತಿಗೆ ಹೊಂದಿಕೊಳ್ಳೋರು ಮಾತ್ರ ಅವನ ಜೊತೆ ಇರಲು ಸಾಧ್ಯ. ಪುಣ್ಯಕ್ಕೆ ನನಗೆ ಮೊದಲಿನಿಂದಲೇ ಇದರಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಇಷ್ಟು ದಿನ ಪರಿಸ್ಥಿತಿಯ ಒತ್ತಡದಿಂದ ನಾನು ಸುಮ್ಮನಾಗಿದ್ದೆ. ಈಗ ನನ್ನ ಆಸೆ ಮತ್ತೆ ಎಚ್ಚರಗೊಂಡಿದೆ ಅಂತ ತಿಳಿದುಕೋ. ನಿನಗೆ ಸಮ್ಮತಿ ಇದೆಯಾ ಇಲ್ವಾ ಅಂದ್ರು. ಅತ್ತೆ, ನನಗಾದ್ರೆ ಇದರಲ್ಲಿ ಅಷ್ಟಾಗಿ ಅನುಭವ ಇಲ್ಲ. ನಿಮಗೆ ಗೊತ್ತೇ ಇದೆ ನಿಮ್ಮ ಮಗನ ಜೊತೆ ನಾನು ಎಷ್ಟು ದಿನ ಇದ್ದೆ ಅಂತ ಅಂದೆ. ಅದಕ್ಕೆಲ್ಲ ದಿನದ ಲೆಕ್ಕ ಹಾಕಿ ಪ್ರಯೋಜನ ಇಲ್ಲ ಕಣೆ. ಇದನ್ನು ಒಪ್ಪಿಕೋ, ಇದರಿಂದ ನಿನಗೆ ಒಳ್ಳೆ ಲಾಭ ಇದೆ. ಈಗ ನಿನಗೆ ಗೊತ್ತಲ್ಲ ನಮ್ಮ ಜೀವನ ಎಷ್ಟು ವೈಭೋಗದಿಂದ ಸಾಗ್ತಿದೆ ಅಂತ. ನೀನು ಈ ಬಿಡುವಿನಲ್ಲಿ ಅಲ್ಲಿಗೆ ಹೋದ್ರೆ ಎಲ್ಲ ಸರಿಯಾಗುತ್ತೆ ಅಂದ್ರು. ಆದ್ರೆ ಅತ್ತೆ, ನೀವು ಹೇಳೋದನ್ನ ಕೇಳಿದ್ರೆ ನನಗೆ ಭಯ ಆಗ್ತಿದೆ ಅಂದೆ. ನಿನಗೆ ಸಾಧ್ಯವಾದ್ರೆ ಒಪ್ಪಿಕೋ, ಇಲ್ಲಾಂದ್ರೆ ಬೇಡ ಅಂದ್ರು. ಕೊನೆಗೆ ನಾನು, ಸರಿ ಅತ್ತೆ, ಇವತ್ತು ನಾನು ಹೋಗ್ತೀನಿ ಅಂದೆ. ಇವತ್ತಷ್ಟೇ ಅಲ್ಲ, ಹೋದ್ರೆ ಸತತವಾಗಿ 4 ದಿನ ಹೋಗ್ಬೇಕು.
ಯಾಕಂದ್ರೆ ನನಗೆ 4 ದಿನದ ವಿಶ್ರಾಂತಿ ಬೇಕು ಅಂದ್ರು. ಕೊನೆಗೂ ಆ ಒಪ್ಪಂದಕ್ಕೆ ನಾನು ತಲೆಯಾಡಿಸಿದೆ. ಹಾಗೆ ಅಂದು ಸಾಯಂಕಾಲ ನಾನು ಮೇಲಿನ ಅಂತಸ್ತಿಗೆ ಹೆಜ್ಜೆ ಇಟ್ಟೆ. ಆ ಅಧಿಕಾರಿ ಬಂದ ಮೇಲೆ ನಾನು ಮೊದಲ ಬಾರಿಗೆ ಮೇಲಕ್ಕೆ ಹೋಗಿದ್ದು. ಅವರು ನನ್ನನ್ನು ನೋಡಿದ ತಕ್ಷಣ ಪ್ರೀತಿಯಿಂದ ಬರಮಾಡಿಕೊಂಡ. ನಾನು ಎಲ್ಲವನ್ನೂ ಹೇಳಿದೆ. ಬದುಕಲು ಒಳ್ಳೆಯ ವರಮಾನ ಬೇಕು ಅಂತಲೂ ತಿಳಿಸಿದೆ. ಅದಕ್ಕವರು ಖಂಡಿತ, ನಾನು ನಿಮಗೆ ಹಲವು ರೀತಿಯಲ್ಲಿ ಸಹಾಯ ಮಾಡ್ತೀನಿ ಅಂದ್ರು. ಆದ್ರೆ ಮೇಡಂ, ಅವರು ತಮ್ಮ ಪ್ರೀತಿಯ ಆಟವನ್ನು ಶುರು ಮಾಡಿದಾಗ ನನಗೂ ಸಂತೋಷವಾಯ್ತು. ನೋಡೋಕೆ ಅಷ್ಟು ಸುಂದರವಾದ ಮನುಷ್ಯ ಅಲ್ವಾ? ಆದ್ರೆ ಅಸಲಿ ದೃಶ್ಯ ಎದುರಾದಾಗ ನನ್ನ ಕಣ್ಣುಗಳೇ ಹೊರಗೆ ಬರುವಂತಾಯ್ತು. ಈ ಆಟದಲ್ಲಿ ಪಾಲ್ಗೊಳ್ಳೋದು ನನಗೆ ತುಂಬಾ ಕಷ್ಟ ಅನಿಸಿತು. ದೀರ್ಘವಾದ ಆ ಸಮಯ, ಮುಕ್ತವಾಗಿ ಒಂದು ಮಾತು ಆಡೋಕೂ ಆಗದಂತ ಪರಿಸ್ಥಿತಿ. ಆದ್ರೆ ನಾನು ಅದರಿಂದ ಹಿಂದೆ ಸರಿಯೋಕೆ ಆಗಲಿಲ್ಲ. ಅವರು ನನ್ನನ್ನು ಆ ಕಡೆಗೆ ಸಂಪೂರ್ಣವಾಗಿ ಎಳೆದುಕೊಂಡಿದ್ದರು. ಆದರೆ ಈಗ ನನ್ನ ತೊಂದರೆ ಏನೆಂದು ನಾನು ಹೇಳ್ತೀನಿ. ಈ ವಿಭಿನ್ನ ಘಟನೆಗಳ ಅತಿಯಾದ ಅನುಭವದಿಂದ ನನ್ನ ದೇಹ ಮತ್ತು ಮನಸ್ಸಿನಲ್ಲಿ ತುಂಬಾ ಬದಲಾವಣೆಗಳಾಗಿವೆ. ನನ್ನ ಗಂಡ ವಾಪಸ್ ಬಂದರೂ ಅಥವಾ ಬೇರೆ ಯಾರೇ ಬಂದರೂ ನನ್ನ ಜೀವನದಲ್ಲಿ ಇಷ್ಟೊಂದು ದೈಹಿಕ ಬದಲಾವಣೆಗಳು ಹೊಂದಿಕೊಳ್ಳಲು ಸಾಧ್ಯವಾಗುತ್ತಾ ಅಂತ ನನಗೆ ಅನಿಸುತ್ತಿಲ್ಲ. ಇನ್ನು ಮುಂದೆ ಬರುವವರು ನನ್ನ ಈ ದೈಹಿಕ ಬದಲಾವಣೆಯನ್ನು ಕಂಡು ಆಶ್ಚರ್ಯಪಡಬಹುದು ಅಥವಾ ಕಂಗಾಲಾಗಬಹುದು. ಈ ಬದಲಾವಣೆಯು ಬೇರೆಯವರ ಜೊತೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲದಷ್ಟು ಅತಿಯಾಗಿದೆ. ತುಂಬಾ ಬದಲಾವಣೆಗಳಾಗಿವೆ. ಅತ್ತೆ ಹೇಳುತ್ತಾರೆ, ಅವನ ಸ್ವಭಾವವೇ ಹಾಗೆ, ಅವನಿಂದು ಪಡಕುದುರೆ ಅಂತ ನನ್ನನ್ನು ಸಮಾಧಾನ ಮಾಡುತ್ತಾರೆ. ಆದರೂ ಈ ಅಸಾಧಾರಣ ಬದಲಾವಣೆಗಳನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಿದೆಯೇ? ಇವರು 12 ವರ್ಷ ಕಳೆದ ಮೇಲೆ ಇಲ್ಲಿಂದ ಹೊರಟು ಹೋಗುತ್ತಾರೆ ಮೇಡಂ. ಅದಾದ ಮೇಲೂ ನಾವು ಬದುಕಬೇಕಲ್ಲವೇ? ಆ ಸಮಯದಲ್ಲಿ ಇಷ್ಟೊಂದು ದೈಹಿಕ ಬದಲಾವಣೆಯೊಂದಿಗೆ ಇದ್ದರೆ ಬೇರೆಯವರು ನಮ್ಮನ್ನು ಹೇಗೆ ನೋಡಬಹುದು? ಅಥವಾ ಗಂಡ ಬಂದಾಗ ಮನಸ್ಸಿನಲ್ಲಿ ಏನೆಂದುಕೊಳ್ಳಬಹುದು? ಇದನ್ನೆಲ್ಲ ಮೊದಲಿನಂತೆ ಸರಿಪಡಿಸಿಕೊಳ್ಳಲು ಶಸ್ತ್ರಚಿಕಿತ್ಸೆಯ ಸರ್ಜರಿ ತರಹದ ಸೌಲಭ್ಯಗಳು ಇವೆ ಎಂದು ನಾನು ಕೇಳಿದ್ದೇನೆ. ಅದು ಯಾವ ಆಸ್ಪತ್ರೆಯಲ್ಲಿ ಸಿಗುತ್ತದೆ ಎಂದು ಮೇಡಂ ದಯವಿಟ್ಟು ತಿಳಿಸಿಕೊಡಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ಸೌಲಭ್ಯಗಳು ಸಾಮಾನ್ಯವಾಗಿ ಎಲ್ಲಾ ದೊಡ್ಡ ಆಸ್ಪತ್ರೆಗಳಲ್ಲೂ ಇರುತ್ತವೆ. ಹೆರಿಗೆ ಹಾಗೂ ಸ್ತ್ರೀರೋಗ ತಜ್ಞರು, ಗೈನೆಕಾಲಜಿಸ್ಟ್ ಮತ್ತು ಪ್ಲಾಸ್ಟಿಕ್ ಸರ್ಜರಿ ತಜ್ಞರು ಇರುವ ಎಲ್ಲಾ ಆಸ್ಪತ್ರೆಗಳಲ್ಲೂ ಈ ಸೌಲಭ್ಯ ಇರುತ್ತದೆ. ಇನ್ನು ನಿಮಗೆ ಯಾವ ಆಸ್ಪತ್ರೆ ಹತ್ತಿರವಾಗುತ್ತದೆ ಮತ್ತು ನೀವು ಎಲ್ಲೆಲ್ಲಿಗೆ ಹೋಗಲು ಸಾಧ್ಯ ಎಂದು ತಿಳಿಯಲು ನೀವು ವಿವರವಾಗಿ ನಮಗೊಂದು ಇಮೇಲ್, ವಿದ್ಯುನ್ಮಾನ ಅಂಚೆ ಕಳುಹಿಸಿ. ನಿಮ್ಮ ಊರು ಯಾವುದು, ನಿಮಗೆ ಎಲ್ಲಿಗೆ ಹೋಗಲು ಅನುಕೂಲ ಎಂಬುದನ್ನೆಲ್ಲ ತಿಳಿಸಿದರೆ ವೈಯಕ್ತಿಕವಾಗಿ ನಿಮಗೆ ಉತ್ತರಿಸಬಹುದು. ಮೇಲ್ ಕಳುಹಿಸಿ, ಯಾಕಂದ್ರೆ ಇದರಲ್ಲಿ ನೇರವಾಗಿ ಎಲ್ಲವನ್ನೂ ಹೇಳಲು ಸಾಧ್ಯವಿಲ್ಲ. ಆದರೆ ಸೌಲಭ್ಯಗಳಂತೂ ಇವೆ, ಯಾವುದೇ ತೊಂದರೆ ಇಲ್ಲ. ಒಬ್ಬರು ಒಳ್ಳೆಯ ಸ್ತ್ರೀರೋಗ ತಜ್ಞರನ್ನು ಕಂಡರೆ ಎಲ್ಲವೂ ಸರಿಯಾಗುತ್ತದೆ. ಇನ್ನು ಹೆಚ್ಚಿನ ತಜ್ಞರ ಅಭಿಪ್ರಾಯ ಅಥವಾ ಅತ್ಯಾಧುನಿಕ ಆಸ್ಪತ್ರೆಗಳ ವಿವರ ಬೇಕಿದ್ದಲ್ಲಿ ನಾನು ಹೇಳಿದ ಹಾಗೆ ನಾವು ನಿಮಗೆ ಬೇರೆ ರೀತಿಯಲ್ಲಿ ಸೂಚಿಸಬಹುದು. ಆದರೆ ಅದು ಈ ಮೇಲ್ ಮೂಲಕ ಮಾತ್ರ ಸಾಧ್ಯ. ಹೀಗೆ ನೇರವಾಗಿ ಹೇಳಲು ಬರುವುದಿಲ್ಲ. ನೀವು ಯಾವ ಸ್ಥಳದವರು ಎಂದು ಮೇಲ್ ಕಳುಹಿಸಿದರೆ ನಮ್ಮ ಕಡೆಯಿಂದ ನಿಮಗೆ ವಿವರ ತಿಳಿಸಲಾಗುವುದು. ಆಮೇಲೆ ನೀವು ಆಸ್ಪತ್ರೆಗೆ ಭೇಟಿ ನೀಡಬಹುದು. ತಿಳಿಯಿತೆ?